ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲಲ್ಲಿ ಉಪ್ಪಿಟ್ಟನ್ನು ಸಾಫ್ಟಾಗಿ ಹಾಗೆ ಅಷ್ಟೇ ಸಕ್ಕರೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇವಾಗ ಒಂದು ಬಾಣಲಿನ ಇಟ್ಟು ರವೆನ ಹುರ್ಕೋಬೇಕು. ನಾನು ರವೆನ ಹುರಿದಿಟ್ಟಿರಲಿಲ್ಲ, ಹಾಗಾಗಿ ಇವಾಗ ಹುರ್ಕೋತಿದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು, ದೊಡ್ಡ ಲೋಟದಲ್ಲಿ 1.5 ಲೋಟದಷ್ಟು ರವೆನ ಹಾಕ್ಕೋತಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 4 ಜನಕ್ಕೆ ಜಸ್ಟ್ ಒನ್ ಟೈಮ್ ಟಿಫನ್ಗೆ ಮಾತ್ರ ಮಾಡ್ತಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ರವೆನ ಹುರ್ಕೋಬೇಕು. ರವೆನ ಹುರ್ಕೊಳ್ಳೋದೇ ಮೇಯ್ನು ಉಪ್ಪಿಟ್ಟು ಚೆನ್ನಾಗಿ ಬರಲಿಕ್ಕೆ ರೀಸನ್ನು. ಅಂಟಂಟು ಥರ ಬರುತ್ತಲ್ಲ ಕೆಲವರು ಉಪ್ಪಿಟ್ಟು ಮಾಡಿದಾಗ, ಆವಾಗ ರವೆನ ನೀಟಾಗಿ ಹುರಿದಿರೋದಿಲ್ಲ. ಚೆನ್ನಾಗಿ ಹುರಿದ್ರೆ ರವೆನ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋತಿದ್ದೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಆಯಿಲು ಜಾಸ್ತಿ ಹಾಕಬೇಕು. ಇವಾಗ ಸಾಸಿವೆನ ಹಾಕ್ಕೊತಿದ್ದೀನಿ. ಸಾಸಿವೆ ಚಿಟಕುಟ್ಟಿದ ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಕಡಲೆಬೇಳೆ ಹಾಕೋತಿದ್ದೀನಿ. ಉಪ್ಪಿಟ್ಟಿಗೆ ಕಡಲೆ ಬೀಜ ಹಾಕಬಾರ್ದು, ಚೆನ್ನಾಗಿರೋದಿಲ್ಲ. ಈ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡ್ರೆ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ಎರಡನ್ನೂ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಸೇಮ್ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ ಇರುತ್ತೆ, ಅಷ್ಟೇ ಸಾಫ್ಟ್ ಇರುತ್ತೆ ಕೂಡ. ನಿಜವಾಗ್ಲೂ ನಾವು ತಿನ್ಬೇಕಾದ್ರೆ ಅದು ಏನೂ ಸಿಗೋದಿಲ್ಲ, ನಾವೇನೇನು ಹಾಕಿದ್ದೀವಿ ಉಪ್ಪಿಟ್ಟಿಗೆ ಅದು ಏನೂ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಥರ ಅಂಟಂಟಾಗೋದಾಗಲಿ ಯಾವುದೂ ಆಗೋದಿಲ್ಲ. ಈ ಥರ ಮಾಡಿ ನೋಡಿ. ಇವಾಗ ಒಂದು 6 ಸಣ್ಣ ಈರುಳ್ಳಿನ ಹಾಕ್ಕೋತಿದ್ದೀನಿ, ಉದ್ದದಾಗಿ ಕಟ್ ಮಾಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ಈರುಳ್ಳಿ ಆಗಲಿ, ನಾವು ಟೊಮೆಟೊ ಹಾಕ್ತೀವಲ್ಲ ಅದಾಗಲಿ, ಪ್ರತಿಯೊಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬೈಕ್ ಸಿಗದೆ ಇರೋ ಥರ. ಇವಾಗ ಒಂದು 9 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಿದ್ದೀನಿ. ಖಾರಕ್ಕೆ ತಕ್ಕಷ್ಟು, ಕ್ವಾಂಟಿಟಿ ಜಾಸ್ತಿ ಆದರೆ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಇವಾಗ ನಾನು ಟೊಮೆಟೊ ಹಾಕ್ಕೋತಿದ್ದೀನಿ. ಟೊಮೆಟೊನ ಎಷ್ಟು ಸಣ್ಣಗೆ ನಿಮಗೆ ಹೆಚ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸಣ್ಣಗೆ ಹೆಚ್ಕೋಬೇಕು. ಸಾಧ್ಯವಾದರೆ ಚಾಪರ್ ಇತ್ತಂದರೆ ಯಾರ್ಮಲ್ಲಾರು ಚಾಪರಲ್ಲಿ ಬ್ಲೈಂಡ್ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು 6 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಕೆಲವರು ಉಪ್ಪಿಟ್ಟಿಗೆ ಟೊಮೊಟೊ ಹಾಕೋಲ್ಲ, ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ತಿದ್ದೀನಿ. ಉಪ್ಪಿಟ್ಟಿಗೆ ಎಕ್ಸ್ಪೆಷಲಿ ಉಪ್ಪನ್ನ ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ, ಕಮ್ಮಿ ಆದರೆ ಸಪ್ಪೆ ಸಪ್ಪೆ ಥರ ಬಂದುಬಿಡುತ್ತೆ, ಟೇಸ್ಟೇ ಇರೋದಿಲ್ಲ ಉಪ್ಪಿಟ್ಟು. ಸ್ವಲ್ಪ ಜಾಸ್ತಿ ಆದ್ರೂ ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಉಪ್ಪು ಬೇಗ ಹಿಡಿಯುತ್ತೆ ಉಪ್ಪಿಟ್ಟಲ್ಲಿ. ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು ಉಪ್ಪನ್ನ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಟೊಮೊಟೊ ಬೇಯೋದಿಲ್ಲ, ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ನೋಡಿ, ಟೊಮೊಟೊ ಪೂರ್ತಿ ಈ ಥರ ಮ್ಯಾಶ್ ಆಗೋ ಥರ ಬೇಯಬೇಕು. ಇವಾಗ ನಾವು ನೀರನ್ನ ಹಾಕ್ಕೋಬೇಕು. 1 ಕಪ್ಪು, ಈಗ ನಾವು ದೊಡ್ಡ ಲೋಟದಲ್ಲಿ 1 ಲೋಟ, ಅಥವಾ ನೀವು ಕಪ್ಪಲ್ಲಿ ತೊಗೊಂಡ್ರೆ ಕಪ್ಪಲ್ಲಿ, ಲೋಟದಲ್ಲಿ ತೊಗೊಂಡ್ರೆ ಲೋಟದಲ್ಲಿ. 1 ಲೋಟ ರವೆನ ತೊಗೊಂಡ್ರೆ ಅದಕ್ಕೆ 3 ನೀರನ್ನ ಹಾಕಬೇಕು. ಈಗ 1 ಲೋಟ ರವೆಗೆ 3 ಲೋಟ ನೀರು ಹಾಕಬೇಕು. ನಾನಿಲ್ಲಿ 1.5 ಲೋಟ ತೊಗೊಂಡಿದ್ದೀನಿ, ಹಾಗಾಗಿ ನಾನು 5 ಲೋಟ ಹಾಕ್ತಿದ್ದೀನಿ. 1 ಕಪ್ ತೊಗೊಂಡ್ರೆ 1 ಕಪ್ಗೆ 3 ಕಪ್ಪು ನೀರನ್ನ ಹಾಕಬೇಕು ರವೆಗೆ. ಓಕೆನಾ? ಈ ಥರ ನೀರು ಹಾಕಿ ಮಿಕ್ಸ್ ಮಾಡಿ ಅದು ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಇವಾಗ ನೋಡಿ ಕುದೀತಿದೆ. ತುಂಬ ಹೊತ್ತು ಕುದಿಸ್ಕೋಬೇಕು ಅಂತ ಇಲ್ಲ, ಏನಿಲ್ಲ, ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆಲ್ರೆಡಿ ನಾವೆಲ್ಲದನ್ನು ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ನೀರು ಮಾತ್ರ ಸ್ವಲ್ಪ ಕುದ್ರೆ ಸಾಕಾಗುತ್ತೆ. ಇವಾಗ ಒಂದು ಅರ್ಧ ಕಪ್ಪು ತೆಂಗಿನಕಾಯಿನ ಹಾಕಬೇಕು. ಇನ್ನೇನು ನಾವು ರವೆನ ಹಾಕ್ತೀವಿ ಅನ್ನೋ ಟೈಮ್ನಲ್ಲಿ ತೆಂಗಿನಕಾಯಿನ ಹಾಕಬೇಕು. ಫಸ್ಟೇ ತೆಂಗಿನಕಾಯಿನ ಜಾಸ್ತಿ ಕುದಿಸ್ಬಾರ್ದು, ತೆಂಗಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. 1-2 ಸೆಕೆಂಡ್ ಹಂಗೆ ಕುದಿಸ್ಕೊಂಡು ನಾವು ಹಿಂದೆನೇ ರವೆ ಹಾಕ್ಕೋಬೇಕಾಗತ್ತೆ. ಯಾಕೆ ಅಂದರೆ ತೆಂಗಿನಕಾಯಿ ಸ್ವೀಟ್ನ ಬಿಟ್ಕೊಂಡ್ಬಿಟ್ಟು ಉಪ್ಪಿಟ್ಟು ಸ್ವೀಟ್ ಡಿಶಸ್ ಆಗುತ್ತೆ. ಹಾಗಾಗಿ ನಮಗೆ ತೆಂಗಿನಕಾಯಿ ಕೊನೆಯಲ್ಲೇ ಹಾಕ್ಕೊಬೇಕು, ಬಾಯಿಗೆ ನಮಗೆ ತಿನ್ನೋಕ್ಕೆ ಸಿಗೋ ಥರ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ತೆಂಗಿನಕಾಯಿ 1 ಸೆಕೆಂಡು ನೀಟಾಗಿ ಬೇಯಬೇಕು. ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ 1 ಸೆಕೆಂಡ್ ನೀಟಾಗಿ ಫ್ರೈ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ತಿರ್ಸ್ಕೊಂಡು ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆ, ಅದನ್ನು ಹಾಕ್ಕೋಬೇಕು. ನಾವು ರವೆ ಹಾಕಬೇಕಾದ್ರೆ ಒಂದೇ ಸಲ ಹಾಕ್ಕೊಂಡ್ರೆ ಕೆಲವ್ರು ಗಂಟಾಗುತ್ತೆ ಅಂತ ಹೇಳ್ತಾರಲ್ಲ,
ಹಾಗಾಗಿ ಇದೊಂದು ಟಿಪ್ಸ್ನ ಯೂಸ್ ಮಾಡಿ ಎಡಗೈಲಿ ರವೆನ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಬಲಗೈಲಿ ನೀಟಾಗಿ ತಿರುಗಿಸ್ತಾ ಹೋಗಬೇಕು. ನಿಧಾನಕ್ಕೆ ತಿರುಗಿಸ್ಬಾರ್ದು, ಸ್ವಲ್ಪ ಸ್ಪೀಡಾಗಿ ತಿರುಗಿಸ್ಬೇಕು. ನಾವು ತಿರುಗಿಸ್ತಾ ಸ್ವಲ್ಪನೇ ರವೆನ ಹಾಕ್ಕೊಳ್ಳೋದ್ರಿಂದ ಯಾವುದೇ ಥರ ಗಂಟಾಗೋದಿಲ್ಲ, ಎಲ್ಲೂ ಗಂಟಾಗೋದಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸೇಮ್ ಹೋಟೆಲಲ್ಲಿರೋ ಅದಕ್ಕೆ ಬರುತ್ತೆ, ಅಷ್ಟೇ ಬೇಯುತ್ತೆ. ಮತ್ತು ರವೆ ಹಾಕಿದ್ಮೇಲೆ ಜಾಸ್ತಿ ಬೇಯಿಸಬಾರ್ದು, ಆವಾಗಲೇ ಉಪ್ಪಿಟ್ಟು ಕೈಗೆಲ್ಲ ಅಂಟ್ಕೊಳ್ಳೋ ಅಂಥದ್ದು. ನಾವು ರವೆ ಹಾಕಿದ್ಮೇಲೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿನ ಲಿಡ್ ಕ್ಲೋಸ್ ಮಾಡಿ 1 ಸೆಕೆಂಡು ಲಿಡ್ ಕ್ಲೋಸ್ ಮಾಡಿ ಫುಲ್ಲು ಲೋ ಫ್ಲೇಮಲ್ಲಿ ಇಡಬೇಕು. ನೋಡಿ ಈ ಥರ. ಇವಾಗ 1 ಸೆಕೆಂಡ್ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡಿ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಬೇಕು. ಒಂದು 5 ನಿಮಿಷ ಬಿಟ್ಟರೆ ಉಪ್ಪಿಟ್ಟು ರವೆ ಅಳ್ಕೊಳ್ಳುತ್ತೆ. ರವೆ ಅಳ್ಕೊಳ್ಳೋದ್ರಿಂದ ನಾವು ಜಾಸ್ತಿ ಬೇಯಿಸಬಾರ್ದು. ಪರ್ಫೆಕ್ಟಾಗಿ ಬಂದಿರುತ್ತೆ, ಯಾವುದೇ ರೀತಿ ಅಂಟೋದಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.